ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತೆ ಬದಲಾಗಿದ್ದಾರೆ 9 ದಿವಸಕ್ಕೆ. ಕಾಂಗ್ರೆಸ್ನ ರಾಜೇಗೌಡರು ಮೊದಲು ಶಾಸಕರಾಗಿದ್ದರು 3 ವರ್ಷಗಳಿಂದ. ಮೊನ್ನೆ ಮರುಮತ ಎಣಿಕೆ ಆದಮೇಲೆ ಬಿಜೆಪಿ ಜೀವರಾಜ್ ಅವರು ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಇವತ್ತು ಮತ್ತೆ ರಾಜೇಗೌಡರೇ ಶಾಸಕರಾಗಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಆದೇಶದ ಮೇಲೆ ಶೃಂಗೇರಿ ಕ್ಷೇತ್ರದಲ್ಲಿ ಅಂಚೆ ಮತಗಳ ಮರುಮತ ಎಣಿಕೆ ಕಾರ್ಯ ನಡೆಯಿತು. ಗಲಾಟೆ, ಪ್ರತಿಭಟನೆ, ಲಾಠಿ ಚಾರ್ಜ್, ಮಧ್ಯರಾತ್ರಿವರೆಗೂ ನಡೆದಂತಹ ಹೈಡ್ರಾಮಾಗಳು ಇದೆಲ್ಲವನ್ನು ಕೂಡ ರಾಜ್ಯದ ಜನ ನೋಡಿದ್ದೀವಿ. ಅಂತಿಮವಾಗಿ ಬಿಜೆಪಿಯ ಜೀವರಾಜ್ ಅವರು ಗೆದ್ರು ಅಂಥೇಳಿ ಚುನಾವಣಾ ಆಯೋಗದವರು ಅವರಿಗೆ ಸರ್ಟಿಫಿಕೇಟನ್ನು ಕೊಟ್ಟರು. ಅದಾದಮೇಲೆ ಸ್ಪೀಕರ್ ಅವರು ಇಮಿಡಿಯೇಟ್ ಆಗಿ ಪ್ರಮಾಣ ವಚನ ಬೋಧಿಸಿಲ್ಲ ಅಂಥೇಳಿ ಬಿಜೆಪಿಯವರು ರಾಜಭವನಕ್ಕೆ, ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನು ಭೇಟಿಯಾಗಿ ಬಂದಿದ್ದು ಆಯಿತು. ಅದೆಲ್ಲ ಆದಮೇಲೆ ಸ್ಪೀಕರ್ ಅವರ ಕಚೇರಿಯಲ್ಲಿ ಜೀವರಾಜ್ ಅವರು ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಆದರೆ ಇವತ್ತು ಮರುಮತ ಎಣಿಕೆಯಲ್ಲೂ ಕೂಡ ಗೋಲ್ಮಾಲ್ ಆಗಿದೆ ಅಂತೇಳಿ ಕಾಂಗ್ರೆಸ್ನ ರಾಜೇಗೌಡ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದಂಥ ಅರ್ಜಿ ವಿಚಾರಣೆಗೆ ಬಂತು. ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಹಿಂದಿನ ಯಥಾಸ್ಥಿತಿ ಅಂದರೆ ಅಂಚೆ ಮತಗಳ ಮರು ಎಣಿಕೆ ಆಗಿದೆಯಲ್ಲ, ಅದಕ್ಕಿಂತ ಹಿಂದಿನ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವಂತೆ ಆದೇಶವನ್ನು ಹೊರಡಿಸಿದೆ. ಅಲ್ಲಿಗೆ ರಾಜೇಗೌಡರ ವಾದ ಏನಾಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಟಿ.ಡಿ. ರಾಜೇಗೌಡರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಕೇವಲ ಅಂದರೆ ಮುಂಚೆ ಅಂಚೆ ಮತಗಳ ಎಣಿಕೆಯ ಸಂದರ್ಭದಲ್ಲಿ 279 ಮತಗಳು ತಿರಸ್ಕೃತ ಆಗಿದ್ವು. ಕೇವಲ 279 ತಿರಸ್ಕೃತ ಅಂಚೆ ಮತಗಳ ಮರುಪರಿಶೀಲನೆ ಮಾತ್ರ ಮಾಡಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಕೊಟ್ಟಿತ್ತು. ಆದರೆ ಚುನಾವಣಾಧಿಕಾರಿಯವರು ಕಾನೂನು ಬಾಹಿರವಾಗಿ ಎಲ್ಲ ಅಂಚೆ ಮತಗಳನ್ನು ಮರುಪರಿಶೀಲನೆ ನಡೆಸಿದ್ದಾರೆ. ಅಂದಿನ ಚುನಾವಣಾಧಿಕಾರಿ ವೇದಮೂರ್ತಿ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ. ಚಲಾವಣೆಯಾಗಿದ್ದ ಎಲ್ಲ ಅಂಚೆ ಮತಗಳನ್ನು ಕೂಡ ಮರುಪರಿಶೀಲಿಸಿದ್ದಾರೆ. ಜೀವರಾಜ್ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳನ್ನು ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಮರು ಎಣಿಕೆಗೆ ಆದೇಶಿಸಿರ್ತಕ್ಕಂಥ ಹೈಕೋರ್ಟ್ ಕ್ರಮ ಸರಿಯಾದದ್ದಲ್ಲ ಅನ್ನುವಂತಹ ವಾದವನ್ನು ರಾಜೇಗೌಡರ ಪರವಾಗಿ ಕಪಿಲ್ ಸಿಬಲ್ ಅವರು ಮಂಡನೆ ಮಾಡಿದರು. ಹಾಗೆಯೇ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಅಂಶವನ್ನು ಅಬ್ಸರ್ವೇಷನ್ ಸಂದರ್ಭದಲ್ಲಿ ಹೇಳಿದೆ, ತಡೆಯಾಜ್ಞೆಯನ್ನು ಕೊಡುವ ಸಂದರ್ಭದಲ್ಲಿ ಹೇಳಿದೆ. ಪ್ರಜಾಪ್ರಭುತ್ವವನ್ನು ಹೈಜಾಕ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಬಿಜೆಪಿ ಅಭ್ಯರ್ಥಿ ಮೇಲೆ ಗುರುತರವಾದಂಥ ಆರೋಪಗಳಿವೆ. ಮರು ಎಣಿಕೆಯ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಸಲ್ಲಿಸಬೇಕು, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು. ಮರು ಎಣಿಕೆಯ ಪ್ರಕ್ರಿಯೆ ಅದು ಪಾರದರ್ಶಕತೆಯ ಆಗಿ ನಡೆದಿದೆ, ಪಾರದರ್ಶಕವಾಗಿಯೇ ನಡೆದಿದೆ ಅನ್ನೋದ್ರ ಬಗ್ಗೆ ಸಾಕ್ಷ್ಯಗಳನ್ನು ಕೊಡಬೇಕು. ಮೇ 21ಕ್ಕೆ ಮತ್ತೆ ವಿಚಾರಣೆಯನ್ನು ನಡೆಸ್ತೇವೆ, ಅಷ್ಟರೊಳಗಡೆ ಎಲ್ಲ ದಾಖಲೆಗಳನ್ನು ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ಒಂದು ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಏನು ಜೀವರಾಜ್ ಅವರ ಆಯ್ಕೆಗೆ ತಡೆ ಬಿದ್ದಂತಾಗಿದೆ. ರಾಜೇಗೌಡರ ಆಯ್ಕೆ ಕಂಟಿನ್ಯೂ ಆಗುತ್ತೆ ಸದ್ಯದ ಮಟ್ಟಿಗೆ. ಏನೋ ತಮಿಳುನಾಡಿನಲ್ಲಿ ಈಗಾಗಲೇ ಮ್ಯಾಜಿಕ್ ನಂಬರನ್ನು ಗಳಿಸಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಆ ಮ್ಯಾಜಿಕ್ ನಂಬರನ್ನು ನಾಳೆ ತಮಿಳುನಾಡಿನ ವಿಧಾನಸಭೆಯಲ್ಲಿ ನಟ ಜೋಸೆಫ್ ವಿಜಯ್ ಅವರು ಸಾಬೀತುಪಡಿಸಬೇಕಾಗಿದೆ. ನಾಳೆ ವಿಶ್ವಾಸಮತದ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇರುವ ಸಂದರ್ಭದಲ್ಲಿ ಮೇ 4ಕ್ಕೇನು ಫಲಿತಾಂಶ ಬಂತು. ವಿಜಯ್ ಅವರಿಗೆ ಸರ್ಕಾರ ರಚಿಸೋದಕ್ಕೆ ಎಡಪಕ್ಷಗಳು ಬೆಂಬಲ ನೀಡದೆ ಸತಾಯಿಸಿದ್ದರಿಂದಾಗಿ ಮತ್ತು ವಿಶೇಷವಾಗಿ IUML ಮತ್ತು VCK ಅವರು ಹೆಚ್ಚು ಪ್ರೆಷರನ್ನು ಬಿಲ್ಡ್ ಮಾಡ್ತಾ ಹೋದಂಥ ಕಾರಣಕ್ಕಾಗಿ ಮೇ 9ರ ರಾತ್ರಿಗೆ ಅಂತಿಮವಾಗಿ ರಾಜ್ಯಪಾಲರು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಮೇ 10ರಂದು ಅಂದರೆ ನಿನ್ನೆ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ವಿಜಯ್ CM ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಮೊದಲು ಗವರ್ನರ್ ಷರತ್ತುಗಳನ್ನು ಕೂಡ ಹಾಕಿದರು. CM ಆಗಿ ಪ್ರಮಾಣ ವಚನ ಮಾಡಿದ 3 ದಿನಗಳಲ್ಲಿ ಬಹುಮತ ಸಾಬೀತುಪಡಿಸಬೇಕು ಅಂತ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟರು. ವಿಜಯ್ ಅವರಿಗೆ ಸೂಚನೆಯನ್ನು ಕೊಟ್ಟರು. ಹೀಗಾಗಿ ವಿಶೇಷ ಅಧಿವೇಶನವನ್ನು ಕರೆದಿರುವಂತಹ CM ವಿಜಯ್ ಅವರು ನಾಳೆ ವಿಧಾನಸಭೆಯಲ್ಲಿ, ತಮಿಳುನಾಡಿನ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ತನ್ನ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಹೊರಟಿದ್ದಾರೆ. ಅಂದಾಗೆ ತಮಿಳುನಾಡಿನ ಸರಿಸುಮಾರು 59 ವರ್ಷಗಳ ರಾಜಕೀಯದ ಪುಟಗಳಲ್ಲಿ ಯಾವ CM ಕೂಡ ಪ್ರತಿಪಕ್ಷಗಳ ಬಾಗಿಲಿಗೆ ಹೋಗಿರಲಿಲ್ಲ. ಅದನ್ನು ವಿಶೇಷವಾಗಿ DMK ಮತ್ತು ಅಣ್ಣಾ DMK ನಡುವೆ ಕರುಣಾನಿಧಿ ಮತ್ತು ಜಯಲಲಿತಾ ಅವರ ಕಾಲದಲ್ಲಿ ಬಹಳ ದೊಡ್ಡದಾದಂತಹ ಗ್ಯಾಪ್ ಇತ್ತು. ಒಬ್ಬರು ಇನ್ನೊಬ್ಬರನ್ನು ಜೈಲಿಗೆ ಕಳಿಸುವಂತಹ ಶಪಥದಲ್ಲಿ ಇದ್ದರೆ ಹೊರತು ಒಬ್ಬರು ಇನ್ನೊಬ್ಬರ ಮುಖ ನೋಡೋದಕ್ಕೆ ಇಷ್ಟಪಡ್ತಿರಲಿಲ್ಲ. ಆದರೆ ಇವತ್ತು ವಿಜಯ್ ಪ್ರತಿಪಕ್ಷಗಳ ನಾಯಕರುಗಳ ಮನೆಗಳಿಗೆ ಹೋಗಿ ಒಂದು ಸೌಹಾರ್ದಯುತ ವಾತಾವರಣವನ್ನು ಸೃಷ್ಟಿಸುವಂಥ ಭರವಸೆ ಮೂಡಿಸಿದ್ದಾರೆ. ವಿಜಯ್ ಅವರು TVK ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿರುವಂತಹ DMK ಮಿತ್ರಕೂಟದ ಪಕ್ಷಗಳನ್ನು ತಮ್ಮ ಜೊತೆಗೆ ಸೇರಿಸ್ಕೊಂಡಿದ್ದಾರೆ. ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸಿದಾಗ ವಿಜಯ್ ಅವರು ವಾಗ್ದಾಳಿ ಮಾಡಿದ್ದು ಕೂಡ DMK ವಿರುದ್ಧನೇ. ಆದರೆ ಇವತ್ತು ನಟ ವಿಜಯ್ ಮೊದಲ ಸಲ ಮಾಜಿ ಮುಖ್ಯಮಂತ್ರಿ ಅಂದರೆ ಮುಖ್ಯಮಂತ್ರಿ ಆದ ನಂತರ ಮೊದಲ ಸಲ ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರನ್ನು ಭೇಟಿಯಾಗಿದ್ದಾರೆ. ಚೆನ್ನೈನಲ್ಲಿರುವಂತಹ MK ಸ್ಟಾಲಿನ್ ನಿವಾಸಕ್ಕೆ ಬಂದಂತಹ CM ವಿಜಯ್ ಅವರನ್ನು ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಹಾಗೂ ಅವರ ಪುತ್ರ ಮಾಜಿ ಸಚಿವ ಉದಯನಿಧಿ ಸ್ಟಾಲಿನ್ ಸ್ವಾಗತಿಸಿದರು. ಕೆಲ ಕಾಲ ಉಭಯ ನಾಯಕರು ಚರ್ಚೆ ನಡೆಸಿದರು. ನಾಳೆ ವಿಶ್ವಾಸಮತ ಗೆಲ್ಲೋದಕ್ಕೆ ಸಹಕಾರ ನೀಡುವಂತೆಯೂ ಕೂಡ ವಿಜಯ್ ಅವರು ಈ ಸಂದರ್ಭದಲ್ಲಿ ಒಂದು ಸೌಹಾರ್ದಯುತವಾದಂತಹ ಮನವಿಯನ್ನು ಮಾಡಿದ್ದಾರೆ.
ಇನ್ನು DMK ನಾಯಕ MK ಸ್ಟಾಲಿನ್ ಅವರ ಭೇಟಿ ಮುಗಿಸಿದ ನಂತರ MDMKಯ ಸಂಸ್ಥಾಪಕ ತಮಿಳುನಾಡಿನ ಹಿರಿಯ ರಾಜಕಾರಣಿ ವೈಕೋ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಆಮೇಲೆ PMK ಪಕ್ಷದ ಅಧ್ಯಕ್ಷ ಅನ್ಬುಮಣಿ ರಾಮದಾಸ್ ಅವರನ್ನು ಭೇಟಿಯಾಗಿ ಚೆನ್ನೈ ನಿವಾಸದಲ್ಲಿ ಅವ್ರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ನಾಳೆ ವಿಶ್ವಾಸಮತ ಸಾಬೀತುಪಡಿಸೋದಕ್ಕೆ ಸಹಕಾರ ನೀಡುವಂತೆ ವಿರೋಧ ಪಕ್ಷಗಳವರ ಗೌರವವನ್ನು ಪಡೆಯುವಂತಹ ಪ್ರಯತ್ನವನ್ನು ವಿಜಯ್ ಅವರು ಮಾಡಿದ್ದಾರೆ. ಅಂದರೆ ನೀವು ಏನೇ ಅಟ್ಯಾಕ್ ಮಾಡಿ ಅದು ಭಾಳ ತೀವ್ರ ಸ್ವರೂಪದಲ್ಲಿ ಬೇಡ ಅನ್ನುವಂಥ ರೀತಿಯಲ್ಲಿ ಈ ಒಂದು ಸೌಹಾರ್ದಯುತ ಭೇಟಿ ನಡೆದಿದೆ. ಚುನಾವಣೆ ಸೋಲು ಗೆಲುವನ್ನೆಲ್ಲ ಸೈಡ್ಗಿಟ್ಟು ಜನರಿಗಾಗಿ ಕೆಲಸ ಮಾಡೋದಕ್ಕೆ ಸಲಹೆಗಳನ್ನು ಕೊಡಿ ಅಂತ ಕೂಡ ವಿಜಯ್ ಅವರು ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ಇದನ್ನೆಲ್ಲ ಹೊರತುಪಡಿಸಿ ನಾಳೆ ಬಹುಮತದ ಅಗ್ನಿ ಪರೀಕ್ಷೆ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಮೇ 13ರ ಒಳಗಡೆ ಬಹುಮತ ಸಾಬೀತುಪಡಿಸುವಂತೆ ಗವರ್ನರ್ ಅವರು ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ನಾಳೆನೇ ಅದಕ್ಕೆ ಬೇಕಾದಂಥ ತಯಾರಿಯನ್ನು ವಿಜಯ್ ಮಾಡಿದ್ದಾರೆ. ಇಂದಿನಿಂದಲೇ ವಿಶೇಷ ಅಧಿವೇಶನ ಆರಂಭ ಆಗಿದೆ. ವಿಜಯ್ ಅವರು ಸದನದಲ್ಲಿ 120 ಶಾಸಕರ ಬೆಂಬಲವನ್ನು ಸಾಬೀತುಪಡಿಸಬೇಕು. ಅವರು 117ಕ್ಕಿಂತ ಮೇಲಿನ ನಂಬರ್ ಅವ್ರಿಗೆ ಬರಲೇಬೇಕು. 120 ಅಲ್ಲದಿದ್ರೂ ಕೂಡ ಕನಿಷ್ಠ 117 ಶಾಸಕರ ವಿಶ್ವಾಸಮತ ಅವರ ಪರವಾಗಿ ಇರಬೇಕು. ವಿಜಯ್ ಅವರು ಫ್ಲೋರ್ ಟೆಸ್ಟನ್ನು ಗೆದ್ದರೆ ಮುಂದಿನ 6 ತಿಂಗಳವರೆಗೆ ಸರ್ಕಾರ ಸೇಫ್ ಆಗಿರುತ್ತೆ. ಸರ್ಕಾರ ಸ್ಮೂತಾಗಿ ರನ್ ಆಗೋಕ್ಕೆ ಅವಕಾಶ ಸಿಗುತ್ತೆ. ಮತ್ತೊಂದೆಡೆ ನಾಳೆನೇ ಸ್ಪೀಕರ್ ಸ್ಥಾನಕ್ಕೆ ಎಲೆಕ್ಷನ್ ನಡೆಯುತ್ತೆ. ಸ್ಪೀಕರ್ ಸ್ಥಾನದ ಅಭ್ಯರ್ಥಿ ಕಣಕ್ಕಿಳಿಸೋದಕ್ಕೆ DMK ಕೂಡ ತಯಾರಿಯನ್ನು ಮಾಡ್ಕೊಂಡಿದೆ. ಸಾಮಾನ್ಯವಾಗಿ ಸ್ಪೀಕರ್ ಎಲೆಕ್ಷನ್ನಲ್ಲಿ ಒಂದು ಸೌಹಾರ್ದಯುತ ವಾತಾವರಣ ನಿರ್ಮಾಣ ಆಗುತ್ತೆ. ಮೊದಲಿಗೆ ನಾಮಪತ್ರ ಸಲ್ಲಿಕೆ ಮಾಡಿದರೂ ಕೂಡ ಸದನದ ಒಳಗಡೆ ನಾಮಪತ್ರವನ್ನು ಹಿಂಪಡೆಯೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. DMK ಅಭ್ಯರ್ಥಿ ಸ್ಪರ್ಧೆ ಮಾಡಿದರೆ ಮಿತ್ರ ಪಕ್ಷಗಳ ನಡೆ ಏನು ಅನ್ನೋಂತಹ ಕುತೂಹಲ ಇದ್ದೇ ಇದೆ. ಅಂದಾಗೆ ಮುಖ್ಯಮಂತ್ರಿ ವಿಜಯ್ ಮತ್ತು ಮೈತ್ರಿ ಪಕ್ಷಗಳ ಸಂಖ್ಯಾಬಲವನ್ನು ನಾವು ಗಮನಿಸೋದಾದರೆ TVK ಈಗಾಗಲೇ 107 ಸ್ಥಾನಗಳನ್ನು ಹೊಂದಿದೆ. ಅವರ ಅತಿದೊಡ್ಡ ಮಿತ್ರ ಪಕ್ಷ ಅಂತ ಹೇಳಿಕೊಳ್ಳುವ ಕಾಂಗ್ರೆಸ್ನವರಿಗೆ ಕೇವಲ 5 ಸೀಟ್ಗಳಿದ್ದಾವೆ. CPI 2 ಸ್ಥಾನಗಳು, CPM 2 ಸ್ಥಾನ, UML 2 ಸ್ಥಾನ, VCK 2 ಸ್ಥಾನ, ಎಲ್ಲವೂ ಕೂಡ 2-2-2 ವಿಕ್ಟ್ರಿ ಸಿಂಬಲ್ ವಿಜಯ್ ಈ ಥರದಲ್ಲೇ ಇದೆ. ಎಲ್ಲವೂ ಕೂಡ 2-2-2 ಸೇರಿ 120 ಸೀಟ್ ಆಗುತ್ತೆ ಇವರದು. ಆ ಮೂಲಕ ಬಹುಮತದ ಸರ್ಕಾರವನ್ನು ನಡೆಸೋದಕ್ಕೆ ವಿಜಯ್ ಅವರಿಗೆ ಸಾಧ್ಯ ಆಗ್ಬೋದು. ಇನ್ನು ನಾಳೆ ನಟ ವಿಜಯ್ ಅವರು ವಿಶ್ವಾಸಮತ ಸಾಬೀತುಪಡಿಸುವ ಟೈಮ್ನಲ್ಲೇ ಅಣ್ಣಾ